ಫ್ರೆಂಡ್ಸ್, ವೆಲ್ಕಮ್ ಟು ಮೈ ದಿಯಾ ಖುಷಿ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಮಟನ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವಾಗ ಎಲ್ಲನೂ ಕೆಲಸದ್ದಿದ್ದು ಎಲ್ಲನೂ ಕೆಲಸ ಮಾಡ್ಕೊಂಡು ಹೋದರು. ನಮ್ಮದೊಂದಿಷ್ಟು ಕೆಲಸ ಆಯಿತು, ಜಳಕ, ಆಮೇಲೆ ಅರ್ವಿ ಹಾಕೋದು, ಬಟ್ಟೆ ಹಾಕೋದು, ಅದೆಲ್ಲನೂ ಕೆಲಸ ಮುಗಿಸ್ಕೊಂಡು ಇವಾಗ ಮಟನ್ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ಉತ್ತರ ಕರ್ನಾಟಕ ಸೈಡು ಮಟನ್ ಸಾಂಬಾರು ಆಮೇಲೆ ಚಿಕನ್ ಯಾವ ಥರ ಮಾಡ್ತಾರಲ್ಲ, ನಾನು ಆ ಥರ ಮಾಡಿದ್ದೀನಿ. ನೋಡಿ ನಮ್ಮದು ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೀವು ಒಂದ್ಸಲ ಮಾಡಿಕೊಂಡು ತಿಂದಮೇಲೆ ಆಮೇಲೆ ಕಮೆಂಟ್ ಮಾಡಿ. ಕ್ಯಾಮ್ರಾ ಸ್ವಲ್ಪ ಹಿಡಿಬೇಕಲ್ಲ, ಅದಕ್ಕೆ ಅವರು ಹೊರಗೆ ಹೋಗಿದ್ದಾರೆ. ಅವ್ರು ಬರೆಸ್ತಕ್ಕ ನಾನು ಕಾದು ಆಮೇಲೆ ಮಟನ್ ರೆಸಿಪಿ ಮಾಡ್ತೀನಿ. ಅನ್ಕಸ್ತಕ್ಕ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾವು ಕುಕ್ಕರ್ ಇಟ್ಕೊಂಡಿದ್ದೀವಲ್ಲ, ಇವಾಗ ಕುಕ್ಕರಲ್ಲಿ ಈಗ ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಕಾದ ಮೇಲೆ ನೋಡಿ ಎಷ್ಟು ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕೊಂಡ್ಮೇಲೆ ಸ್ವಲ್ಪ ಕಾಯಿಲಿ. ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು. ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮಿಕ್ಸರ್ ಪೇಸ್ಟ್ ಹಾಕ್ಕೊಂಡು ಆದಮೇಲೆ ಇವಾಗ ಚಿಕನ್ ಹಾಕ್ಕೊಳ್ಬೇಕು. ಇದು ಅರ್ಧ kg ಚಿಕನ್ ಇದೆ. ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದು ಹಸ್ಬೆಂಡು ಸಾಲ್ಟು ಆಮೇಲೆ ಅರಿಶಿಣ ಪುಡಿ ಹಾಕಿಟ್ಟಾರೆ. ಇಟ್ಟು ಹಾಫ್ ಆನ್ ಅವರ್ ಆಗಿರಬೇಕು. ಇವಾಗ ಮಟನ್ ಹಾಕ್ತೀನಿ. ಇದು ಮಟನ್ ಹಾಕ್ತಾ ಇದ್ದೇನೆ ನೋಡು. ಸಾಲ್ಟು ಆಮೇಲೆ ಅರಿಶಿಣ ಪುಡಿ ಹಾಕಿದ್ದಾರೆ. ಈಗ ಹಾಕ್ತೀನಿ. ಒಬ್ಬಳೇ ಕ್ಯಾಮ್ರಾ ಹಿಡಿದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇದು ಆಗಲಿ, ಸ್ವಲ್ಪ ಎಲ್ಲ ನೀರು ಬಿಟ್ಕೊಳ್ಳಿ. ನೀರು ಬಿಟ್ಕೊಂಡು ಆದ ನಂತರ ನಾನು ಇಲ್ಲಿ ನೀರು ಕಾಯಿಸಿಟ್ಬಿಟ್ಟಿದ್ದೀನಿ. ಅದು ನೆಕ್ಸ್ಟ್ ಇದ್ರೊಳಗೆ ಹಾಕಿ ಒಂದು 9 ವಿಜಿಲ್ ತೊಗೊಳ್ಳೋನು. ಓಕೆ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. 8 ವಿಜಿಲ್ ಆಗಿಸ್ತಕ್ಕ ಆ ಕಡೆ ಅದು 8 ವಿಜಿಲ್ ಆಗುತ್ತೆ. ಈ ಕಡೆ ನಾನು ಮಸಾಲ ತಯಾರು ಮಾಡ್ಕೊಳ್ತಾ ಇದ್ದೀನಿ. ದಿಯಾಗ ನೋಡಿ ಹೆಂಗೆ ಕೆಲಸ ಹಚ್ಚಿನಿ. ದಿಯಾ, ನಾವು ಇವತ್ತು ಏನು ಮಾಡಕತ್ತಿದ್ದೀವಿ? ಚಿಕನ್ ಅಲ್ಲೇ ಮಟನ್ ಬರಾಬರ ಮಾಡಂತ ಅಕ್ಕಿ ಮಾಡ್ತಿದ್ರು. ಆಯ್ತು, ನಾನು ಮಾಡಲ್ಲ, ನೀನು ಮಾಡು ಬೇಗ. ಆಮೇಲೆ ಇದರಿಂದ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ಭಾಳ ಹಾಕ್ಕೊಳಕ್ಕೆ ಹೋಗಬೇಡಿ. ಇನ್ನು ಮಸಾಲ ಸ್ವಲ್ಪ ಫ್ರೈ ಆಗಬೇಕಲ್ಲ ಇವಾಗ.
ಕಾಯ್ತಾ ಇದೆ ಅನ್ಕಸ್ತಕ್ಕ ನೋಡಿ. ದಿಯಾ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ದೆಲ್ಲ ಕೆಲಸ ಹೆಂಗೆ ಬೇಗ ಬೇಗ ಆಗುತ್ತೆ ಅಂತ ಅಲ್ಲ ದಿಯಾ? ನೀ ದಿನ ಹೆಲ್ಪ್ ಮಾಡ್ತೀನಿ, ಇವತ್ತ ಬಂದು ದಿನ ಮಾಡ್ತಿ? ಸೂಪರ್. ಬಿಟ್ಟು ಟೊಮೆಟೊ ಅಂತ ತೊಗೊಂಡು ಬರ್ತೀನಿ ರೀ. ನೋಡಿ ಏನಾರು ಒಂದು ಸ್ವಲ್ಪ ಹೇಳಾಕತ್ತಾರೆ. ಆಯಿಲ್ ಹಾಕೇನಲ್ಲ, ಆಯಿಲ್ ಹಾಕಿದೆ. ತೆಂಗಿನಕಾಯಿ ಇದೆ, ಇದು ಇಷ್ಟ ತೊಗೊಂಡೇನು ನಾನು ಒಂದು ಅರ್ಧ kg. ಹಾಂ, ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಹಂಗೆ ಇಟ್ಟು ಎಣ್ಣೆ ಹಾಕೇನಲ್ಲ, ಅಲ್ಲಿ ನಾನು ಈ ತೆಂಗಿನಕಾಯಿ ಹಾಕ್ತೀನಿ. ನೋಡಿ ಹೆಂಗೆ ತಿಂತದೆ. ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಇಷ್ಟ ಅಲ್ಲ ಹಾಕಿದ್ದೀನಿ. ಹಾಕಿ ಎಸ್ ಅದು ತೊಳೆಯೋದು. ಒಂದು ಬೌಲ್ ತಗೋ. ಅದಾದಮೇಲೆ ಸ್ವಲ್ಪ ಎಳ್ಳು ಹಾಕೋಬೇಕು. ಅದ್ರೊಳಗೆ ಇದು ಫ್ರೈ ಮಾಡ್ಕೊಳ್ಬೇಕು. ನೀರ ಮತ್ತೆ ಇಲ್ಲಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೇನಲ್ಲ, ಅಲ್ಲಿ ಒಂದು 4 ಹಾಕೊಳ್ತೀನಿ. ಇವಳು ನೋಡ ಇದೇ ತೊಳಿತಾ ಇದ್ದಾಳೆ ಪುದೀನಾನೆ. ಕೊತ್ತಂಬರಿ ತರೋಗು, ಕೊತ್ತಂಬರಿ ಸೋಸು ಅಲ್ಲಿದೆ ಫ್ರಿಜ್ದಾಗ ಐತಿ. ನಾ ತರಲ್ಲ, ನೀನೇ ಹೋಗು. ಶಾನೆ ಆಗಬೇಕು, ಹೋಗ್ಬೇಕು. ಟೊಮೆಟೊ ಹೆರಿಸ್ತಾ ಇದ್ದೀನಿ. ಓಕೆ, ಆಮೇಲೆ ಇವಾಗ ಜೀರಿಗೆ ಹಾಕ್ತೀನಿ ನಾನು. ಸ್ವಲ್ಪ ಹಾಕೊಳ್ಳಿ, ಒಂದಿಷ್ಟು 3 ಹಾಕೊಳ್ಳಿ, ಇಷ್ಟಿಷ್ಟು. ಆಮೇಲೆ 4 ಬೆಳ್ಳುಳ್ಳಿ ಫ್ರೈ ಮಾಡಿ. ನೋಡಿ 3 ವಿಜಿಲ್ ಆಯಿತು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಲಾಸ್ಟ್ಗೆ ಟೊಮೆಟೊ ಹಾಕೊಳ್ಬೇಕು. ಇಲ್ಲಾಂದರೆ ಇದು ಫ್ರೈ ಆಗಲ್ಲ, ಅದೆಲ್ಲ ನೀರು ಬಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕೋದು. ಮಟನ್ 9 ವಿಜಿಲ್ ಹೊಡೆಸ್ಲಿಕ್ಕೆ ಇಟ್ಬಿಟ್ಟಿನಿ. ಅದಾದಮೇಲೆ ಇಲ್ಲಿ ಬಾಣಲಿ ಇಟ್ಕೊಂಡು ನಾನು ತೆಂಗಿನಕಾಯಿ ಇದು, ಆಮೇಲೆ ಮೆಣಸಿನ್ಕಾಯಿ, ಅಲ್ಲ, ಆಮೇಲೆ ಎಳ್ಳು, ಜೀರಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೈ ಆದಮೇಲೆ ಇದು ಸ್ವಲ್ಪ ಫ್ರೈ ಆಗಿದೆ. ಅದಾದಮೇಲೆ ಇಲ್ಲಿ ನಾನು ಟೊಮೆಟೊ ಹಾಕ್ಕೋತಾ ಇದ್ದೇನೆ. ಟೊಮೆಟೊ ಹಾಕ್ಕೊಂಡು ಎಲ್ಲ ಕೂಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ರೆಸಿಪಿ. ನನಗೆ ಹೆಂಗೆ ಬೇಕೋ ಆ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲ ಇದೇ ಥರ ಮಾಡೋದು ಆ ಸೈಡು. ಆಮೇಲೆ ಆಫ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಫ್ರೈ ಆಗಿದೆ ಇದು. ಆದಮೇಲೆ ಸ್ವಲ್ಪ ಇಟ್ಬಿಟ್ಟು ಮಿಕ್ಸಿ ಒಳಗೆ ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಆಮೇಲೆ ಇಷ್ಟು ಪುದೀನ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಳ್ತಾ ಇದ್ದೇನೆ ನಾನು. ಹಾಕ್ಕೊಂಡು ಈ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ. ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ. ಕಟ್ ಈಗ ಇದು ಆರ್ಲಿಕ್ಕೆ ತೆಗೆದಿಟ್ಟು ಬಿಡ್ತೀನಿ. ಈಗ
ಎತ್ತಿಟ್ಟು ಇದು ಆರಲಿ, ಆಮೇಲೆ ಇದು ವಿಜಿಲೆಲ್ಲ ಮುಗಿಲಿ, ಆಮೇಲೆ ನಾನು ಮಟನ್ ಸ್ಟಾರ್ಟ್ ಮಾಡ್ತೀನಿ ಮಾಡೋಕ್ಕೆ. ಈಗ ನಾನು ಚಪಾತಿ ಮಾಡ್ಕೊಳ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಇವಾಗ ಚಪಾತಿ ಮಾಡ್ಕೊಂಡಿರ್ತೀನಿ. ಮಾಡ್ಕೊಂಡು ಎರಡು ಮಾಡಿ ಹಿಂಗೆ ಮಾಡಿಬಿಡ್ತೀನಿ. ನಾನು 4 ಪದ್ದದ್ದು ಮಾಡ್ತೀನಿ. ಮೊದಲು ನಮ್ಮ ಮಮ್ಮಿ ಮನೆಯಲ್ಲಿ ಚಿಕ್ಕದು ಉಳ್ಳೆ ಮಾಡಿ ಉಳ್ಳೆ ಮ್ಯಾಗಿಟ್ಟು ಆ ಥರ ಮಾಡ್ತಾಯಿದ್ದೆ. ಇವಾಗಿಲ್ಲ, 4 ಪದ್ದನ್ನು ಮಾಡಿಬಿಡ್ತೀನಿ. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ಎರಡು. ಇದು ಸ್ವಲ್ಪ ಬೇಗ ಬೇಗ ಆಗ್ಬೋದು, ಅದು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋತ ಕೊಂಡ್ಬೇಕಾಗುತ್ತೆ. ಕಟ್ ಮಾಡಿರಿ ಸ್ವಲ್ಪ. ಇರೋದಿಯಾ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ. ಮಾಡಿ ಮಾಡಿ ಅದು ಎಲ್ಲ ಇವಾಗ ಮಧ್ಯಾಹ್ನ ರೈಸ್ ತಿಂತಾರೆ. ಸಾಂಬಾರು ಇತ್ತಂದರೆ ಸಾಂಬಾರು, ರೈಸು, ಲೆಮನ್ನು ಹಾಕೊಂಡು ತಿಂತಾರೆ. ಅದಕ್ಕೆ ನಾನು ಇಬ್ಬರಿಗೇ, ನಮ್ಮ ಯಜಮಾನ್ರಿಗೆ ನಂಗೆ ಅಷ್ಟೇ ಚಪಾತಿ ಮಾಡ್ಕೊಡ್ತೀನಿ ಇವಾಗ. ಅವ್ರಿಗೆ 2 ನನಗೆ 2. ನಿಮ್ಗೆ 2 ಬೇಕಂದ್ರೆ 3 ಬೇಕು ರೀ. ಅವರು ರೈಸ್ ಕಡಿಮೆ ತಿಂತಾರೆ, ಬರೀ ಚಪಾತಿ, ಅದಕ್ಕೆ 3. ಇವಾಗ ನನಗೆ 2 ಮಾಡ್ಕೊತೀನಿ. ನಾನು ರೈಸ್ ತಿಂತೀನಿ ಚೆನ್ನಾಗಿ. ತಗೊಂಡು ಹುಳಿ ಮಾಡಿ ಇಟ್ಕೊಳ್ತೀನಿ. ಅನ್ಕಸ್ ತಗೊಂಡು ಹುಳಿ ಮಾಡಿ ಇಟ್ಕೊಳ್ತೀನಿ. ಕಾದಿಲ್ಲ ಆಯಿತು. ಇದು ಗ್ಯಾಸ್ ಸ್ವಲ್ಪ ಸಣ್ಣ ಆಗಿದೆ, ಅದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಅಲ್ಲಿ ಚಪಾತಿ ಮಾಡಿಟ್ಟೇನೆ. ಅನ್ಕಸ್ತಕ ನಿಲ್ಲೂ ಬದಲಿ ಇದನ್ನು ರುಬ್ಕೊಂಡು ಬಿಡ್ತೀನಿ ನಾನು. ನೀರು ಹಾಕೊಳ್ತೀನಿ. ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ. ಹಿಂಗೆ ರುಬ್ಕೊಂಡೆ ನೋಡಿ. ಆಹಾ ಘಮ ಘಮ ಅಂತ ಇದೆ. ಮಸಾಲ ಮೇನು ಚೆನ್ನಾಗಿ ಮಸಾಲ ರುಬ್ಕೊಂಡ್ರೆ ಹೆಂಗೆ ಬೇಕಾದಂಗೆ ಸುಖನೂ ಆಗುತ್ತೆ, ಸಾಂಬಾರು ಆಗುತ್ತೆ. ಓಕೆ, ಇವಾಗ ಗ್ಯಾಸ್ ಕಾದಿದೆ. ಚಪಾತಿ ಹಾಕ್ತೇನೆ.
ಐತಲ್ಲ ಇದು ಬದಲಾಯಿಸ್ಕೊಳ್ಬೇಕು. ಆಮೇಲೆ ಮೇಲೆ ಎಣ್ಣೆ ಹಾಕಬೇಕು. ಮೇಲೆ ಎಣ್ಣೆ ಹಚ್ಚಬೇಕು. ಹಿಂಗೆ ಹಚ್ತೀನಿ ನಾನು. ಆಮೇಲೆ ಮತ್ತೊಂದು ಈ ಸೈಡ್ ಚಪಾತಿ ಮಾಡ್ಕೊಳ್ತೀನಿ. ಈಗ ವಿಜಿಲ್ ಹೊಡೆದು ಚಿಕನ್ ತೆಗೆದಿಟ್ಟೆ. ಇವಾಗ ಚಪಾತಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡು ಈಗ ಇನ್ನೊಂದು ಚಪಾತಿ ಮಾಡ್ಕೊಳ್ತೀನಿ. ಬರ ಈ ಗ್ಯಾಸ್ ಅದ ಜಾಸ್ತಿ ಇದೆ, ಬೇಗ ಬೇಗ ಬೇಯ್ತಿ. ಆಫ್ ಮಾಡ್ಕೊಳ್ತೀನಿ. ನಾ ಎಣ್ಣೆ ಚಪಾತಿ ಮಾಡಲ್ಲ, ಹಿಟ್ಟಿನ ಚಪಾತಿ ನಮ್ಗೆ ಬರುತ್ತೆ. ನಮ್ಮ ಕಡೆ ಸೈಡ್ ಎಲ್ಲ ಮಮ್ಮಿದು ಎಲ್ಲ ಮಾಡೋದು ಎಣ್ಣೆ ಚಪಾತಿ ಮಾಡ್ತಾರೆ. ಮಮ್ಮಿದು ಫಸ್ಟ್ ಕ್ಲಾಸ್. ನಮ್ಮ ಮಮ್ಮಿ ರೆಸಿಪಿ ಎಲ್ಲ ತೋರಿಸ್ತೀನಿ ನಾನು ಊರಿಗೆ ಹೋದ್ಮೇಲೆ. ನಮ್ಮ ಮಮ್ಮಿದು ಎಲ್ಲ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಏನು ಅಡುಗೆನೇ ಅಷ್ಟೊಂದು ಮಾಡೋಕ್ಕೆ ಬರಲ್ಲ, ಬಟ್ ಏನೋ ತಕ್ಕ ಮಟ್ಟಿಗೆ ಮಾಡ್ತೀವಿ. ವಿಜಿಲ್ ಹೋಗಿಸ್ತಕ ಚಪಾತಿ ಮಾಡ್ಕೋತೀನಿ. ನೋಡಿ ದಿಯಾ ಹೆಂಗೆ ಕೂತಾಳೆ ನೋಡಿ. ದಿಯಾ ಏನು ಮಾಡ್ತಾ ಇದೀಯ? ದಿಯಾ ತೋರಿಸ್ರಿ, ದಿಯಾನ್ ತೋರಿಸ್ರಿ ಸ್ವಲ್ಪ. ಮಾತಾಡ್ಲ ಯಾಕೆ ಸ್ಟ್ರಿಕ್ಟ್ ಮಾಡ್ಕೊಟ್ರ ಪಾಪ? ಆಕಿ ಬ್ಲಾಗ್ ಮಾಡ್ತಾನಂದ್ರಿ ನೀವು. ಶಿಫ್ಟ್ ಮಾಡಿಲ್ಲ ಮತ್ತೆ ಗಪ್ಪ ಕೂತಿಯಲ್ಲ. ಸೂಪರ್. ನೋಡಿ ಇವಾಗ ವಿಜಿಲ್ ಹೋಗಿದೆ. ಆಮೇಲೆ ಇವಾಗ ತೆಗಿತೀನಿ. ನೋಡಿ ಹಂಗೆ ಮತ್ತೆ ಕುದೀತಾ ಇದೆ. ಈಗ ನಾನು ಏನು ಮಾಡತ್ತೀನಿ ಅಂದ್ರೆ ಕುದ್ದತಿಲಿ ನೋಡತ್ತೀನಿ. ಸೂಪರ್ ಎಲ್ಲ ಕುದ್ದಿದೆ ಇವಾಗ. ಓಕೆ ಅಂದರೆ ನಾನು ಜಾಸ್ತಿ ಯಾಕೆ ಕುದಿಸ್ತೀನಿ ಅಂದರೆ ಈಗ ದಿಯಾ ಖುಷಿ ಇಬ್ಬರು ಮಟನ್ ತಿಂತಾರೆ ಅಲ್ಲ, ಅದಕ್ಕೆ ಅವ್ರಿಗೆ ಜಾಸ್ತಿ ಕುದಿಬೇಕು ಅಂತ ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಮಟನ್ ಎಲ್ಲ ಹಿಂಗೆ ತಗೊಂಡ್ಬಿಡ್ತಾ ಇದ್ದೀನಿ. ದಿಯಾಗ ಬೇಕು. ದಿಯಾಗ ಮತ್ತು ಖುಷಿಗೆ. ಖುಷಿ ಏನು ಅಷ್ಟು ತಿನ್ನಂಗಿಲ್ಲ, ದಿಯಾಗ ಬೇಕಾಗತ್ತೆ. ಸೂಪು, ಇದು ಸೂಪು ಭಾಳ ಕುಡಿತಾಳೆ ದಿಯಾ. 2 ಟೈಮ್ ಕೊಡಬೇಕು. ಅದಕ್ಕೆ ಇವಾಗ ನಾನು ಇಷ್ಟು ತೆಗೆದಿಡ್ತಾ ಇದ್ದೀನಿ ಅವಳಿಗೆ ಸೂಪ. ಆಮೇಲೆ ಚಿಕನ್ ತೆಗೆದು ಎತ್ತಿಟ್ಬಿಟ್ಟು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿನಿ. ಈಗ ಉಳ್ಳಾಗಡ್ಡಿ ಹಾಕೋ. ತಿರುಗಿಸ್ತಾ ಇದ್ದೀನಿ. ನೋಡಿ ಫ್ರೈ ಆಗುತ್ತೆ. ಇದು ಭಾಳ ಫ್ರೈ ಮಾಡೋಕೆ ಹೋಗಂಗಿಲ್ಲ ನಾನು. ನಂಗೆ ಒಂದು ಸ್ವಲ್ಪ ಕಪ್ಪಾನೇ ಬೇಕು. ಅದಕ್ಕೆ ನಾನು ಫ್ರೈ ಮಾಡಲ್ಲ. ಸ್ವಲ್ಪ ಸಾಲ್ಟ್ ಹಾಕೋತೀನಿ ಬೇಗ. ಸ್ವಲ್ಪ ಬೇಯಿ ಸ್ವಲ್ಪ ಹಾಕೋತೀನಿ. ಹಾಕೊಂಡು ತೆಗೆದಿಟ್ಕೊಂಡ್ರೆ
ಬಾ ನಿನ್ನ ಮಟನ್ ತಯಾರಾಗಿದೆ. ಅವಳಿಗೆ ಮಟನ್ ತಯಾರಾಗಿದೆ ಇವಾಗ. ನನ್ನ ಮಗಳಿಗೆ ಮಟನ್. ಕಂತಗಿ ಕಂತಗಿ ತೆಗೆದುಬಿಟ್ಟಿನಿ. ಖುಷಿ ಕೆಳಗೆ ಮನೆಯಲ್ಲಿ ಹೋಗಿದ್ದಾಳೆ, ಅದಕ್ಕೆ ಹಾಕಿದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ತಿನ್ನುದಿಯಾ? ಇರು ಸೂಪರ್. ಯಜಮಾನ್ರೆ ಸ್ವಲ್ಪ ಹಾಕ್ತೀನಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನೋಡಿ ಇದು ಮಸಾಲೆ ಹಾಕ್ತೀನಿ. ನಾವು ಯಾವಾಗೂ ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತಾರೆ. ನಂಗೆ ಇದು ಮಸಾಲೆ ಮಟನ್ ಅದು ಇದಕ್ಕಿಂತ ಇಂಥದ್ದು ಮಸಾಲೆ ತಿನ್ನೋದು ತುಂಬ ಇಷ್ಟ ಆಗುತ್ತೆ ನನಗೆ. ಭಾಳ ಇಷ್ಟು ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ. ನಂದು ಹಿಂಗೆ ಫ್ರೈ ಆಗ್ತದೆ, ಫ್ರೈ ಆಗ್ತಾ ಇರ್ತದೆ. ಹಿಂಗೆ ಆದಮೇಲೆ ಇದ್ರೊಳಗೆ ನಾವು ಇದು ನಮ್ಮ ಖಾರ ಪುಡಿ ನಾವೇ ಮಾಡ್ತೀವಿ. ಇದನ್ನು ಮನ್ಯಾಗ ಎಲ್ಲ ಮಸಾಲೆ ಹಾಕಿ, ಇದು ಉತ್ತರ ಕರ್ನಾಟಕದ ಮಸಾಲೆ. ಇದು ಅಲ್ಲಿ ಇಲ್ಲಿ ಏನು ಸಿಗಲ್ಲ, ನಾವು ಮನ್ಯಾಗ ಮಾಡ್ಕೊಳ್ತೀವಿ. ಮಮ್ಮಿದು ಎಲ್ಲ ಮಾಡಿ ವರ್ಷ ಆಗುವಷ್ಟು ಇದನ್ನು ಖಾರ ಮಾಡಿಡ್ತಾರೆ. ಪ್ರತಿ ವರ್ಷ ಎಲ್ಲ ಅತ್ತೆ ಮಾಡಿಕೊಡ್ತಿದ್ರು. ಅತ್ತೆನೂ ಮಾಡ್ತಾರೆ, ಮಮ್ಮಿನೂ ಮಾಡಿಕೊಡ್ತಾರೋ. ನಾವು ಹೆಂಗಾದರೂ ಅಲ್ಲಿ ಏಪ್ರಿಲ್ ಸೂಟಿಗೆ ಹೋಗ್ತೀವಿ, ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿ ಖಾರ ಎಲ್ಲ ತೆಗಿಯೋಕೆ ಭಾಳ ಬೇಕು. ನಾನು ಯಾವಾಗ ಊರಿಗೆ ಹೋಗ್ತಿಲ್ಲ ಅವಾಗ ಇದ್ರ ರೆಸಿಪಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಅಂತ. ಇದಿಷ್ಟು ಹಾಕಿಬಿಡ್ತೀವಿ ನಾವು ಅಷ್ಟೇ, ಮತ್ತೇನು ಹಾಕಕ್ಕೆ ಹೋಗಲ್ಲ ಮಸಾಲಗಳು. ಇದಿಷ್ಟು ಹಾಕಿ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ನಮಗೆಲ್ಲರಿಗೂ ಮಂದಿಗೆಲ್ಲ ಹಿಂಗೆ ನಾನ ಇವರ ಇರೋದ್ರಿಂದ ನಮಗೂ ಖಾರ ಜಾಸ್ತಿ ಬೇಕು. ಈ ಮಸಾಲೆ ಇಷ್ಟು ಟೇಸ್ಟ್ ಹತ್ತೈತಲ್ಲ, ಭಾಳ ಬರೀ ಹತ್ತೈತಿ. ಖಾರ ಸಾಕು ಅನ್ಕೊಳ್ತೀನಿ ನಾನು. ಅದ್ರೊಳಗೆ ಇವಾಗ ನಾನು ಕೊತ್ತಂಬರಿ ಹಾಕಿಬಿಡ್ತೀನಿ. ಈಗ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಂಡು ಈಗ ನೀರು ನಾನು ಹಾಕಲ್ಲ. ಇದ್ರೊಳಗೆ ನೀರು ಹಾಕಲ್ಲ. ಇಲ್ಲಿ ಮೇಲೆ ಎಲ್ಲ ಎಣ್ಣೆ ಬಂದಿರ್ತೈತಲ್ಲ, ಇದು ಮಟನ್ ಕುದಿಸ್ಕೊಂಡಿದ್ದೇವಲ್ಲ, ಇದು ನೋಡಿ, ಇದು ಎಣ್ಣೆ ಎಲ್ಲ ಎಣ್ಣೆ, ಇದು ಎಣ್ಣೆ ಹಾಕೋದು. ನಮಗೆ ನಾಳೆ ಒಂದು ಪೂಜಾಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾನು ಸಾಂಬಾರು ಜಾಸ್ತಿ ಮಾಡಲ್ಲ, ಸುಕ್ಕ ಭೀ ಜಾಸ್ತಿ ಮಾಡಲ್ಲ. ಅದಕ್ಕೆ ನಾನು ಕಮ್ಮಿನ ತರಿಸಿದ್ದೇನೆ ಮಟನ್. ಸಾಲ್ಟ್ ಹಾಕತ್ತೀನಿ, ಉಪ್ಪು ಹಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇಷ್ಟೇ ಹಾಕ್ರಿ ಅಷ್ಟೇ ಹಾಕ್ರಿ ಅಂತ ಏನಿಲ್ಲ, ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಚೆನ್ನಾಗಿ ಎಣ್ಣೆ ಬಿಡುತ್ತೆ ಇವಾಗ. ಈಗ ಇದಾಯಿತು ಎಲ್ಲ ಎಣ್ಣೆ ಸೈಡ್ಗೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ತೋರಿಸ್ರಿ, ಇಲ್ಲಿ ಎಣ್ಣೆ ಬಿಡ್ತಾ ಇದೆ ಸೈಡ್ಗೆಲ್ಲ ಹಾಕಲ್ಲ. ಇವಾಗ ನಾವೆಲ್ಲನೂ ಮಟನ್ ಹಾಕಿದ್ವಿ. ಸಾಂಬಾರಿಗೆ ಚಲೋ ಆಗುತ್ತೆ ಅಂತ ಅದಕ್ಕೆ ಇದನ್ನ ಇದ್ರೊಳಗೆ ಬಿಡ್ತಾ ಇದ್ದೀನಿ ನಾನು.
ನೋಡಿ ಇದು ಹೆಂಗಾಯ್ತು ನೋಡಿ ಇದು ಮಟನ್. ಮೇನ್ ನಮ್ಮದು ಖಾರ ನೋಡಿ ಇಷ್ಟು ಚಂದ ರೆಸಿಪಿ ಬರಲಿಕ್ಕೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಯಿತು, ಇದು ಸ್ವಲ್ಪ ಹಿಂಗೆ ಫ್ರೈ ಆಗಲಿ. ಇದು ಆಯಿತು, ಈಗ ಜಸ್ಟ್ ಇನ್ನು 5 ನಿಮಿಷದಲ್ಲಿ ಇದನ್ನು ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ. ಇದು ಇವಾಗ ಸಾಂಬಾರು ಅಂದರೆ ಎಲ್ಲ ಮುಂಚೆನೇ ಒಗ್ಗರಣೆ ಕೊಟ್ಟಿರ್ತೀವಿ. ಅದಕ್ಕೆ ನಾವೇನು ಮಾಡೋದು ನೋಡಿ, ಈ ಸಾಂಬಾರು ತಕ್ಕಷ್ಟು ಮಸಾಲೆ ಹಾಕಿಬಿಡೋದು. ಉಳಿದ್ರೆ ನಾನು ಯಾವ ಸಾಂಬಾರು ಹಾಕೋತೀನಿ. ಆಮೇಲೆ ಇದು ಮಸಾಲ ಎಗ್ಗೆ ಹಾಕ್ಬೋದು. ಎಗ್ ಸಾಂಬಾರು ಮಾಡ್ಕೊಳ್ತೀವಲ್ಲ, ಆವಾಗ ಎಗ್ ಸಾಂಬಾರಿಗೂ ಹಾಕೋಬೋದು. ಅದಕ್ಕೆ ಈ ಮಸಾಲ ಸ್ವಲ್ಪ ಹಾಕಿದೆ ನಾನು. ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಕೊತ್ತಂಬರಿ ಭೀ ಹಾಕ್ತೀನಿ. ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ನಮ್ಮ ಖಾರ ಹಾಕ್ಕೊಡ್ತೀನಿ ನೋಡಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ತೀನಿ ನಾನು. ಮತ್ತಿವೇ ಹಾಕ್ಕೊಳ್ಳಲ್ಲ. ಸಾಕು, ಸಾಂಬಾರು ಬಿಸಿ ಸಾಂಬಾರು ನೋಡ್ತೀನಿ. ಆಮೇಲೆ ಇದಕ್ಕೂ ಮಟನ್ ಮಸಾಲ ಹಾಕೋತೀನಿ. ಸ್ವಲ್ಪ ಹಾಕ್ಕೊಂಡು ಲಾಸ್ಟ್ಗೆ ಹಾಕ್ಕೊಡಿ, ಪರವಾಗಿಲ್ಲ. ನಾನು ಮರೆತೆ, ಮಸಾಲ ಮರೆತೆ. ಅವಾಗ ಮಸಾಲ ಹಾಕಿರ್ತೀರಲ್ಲ, ಖಾರ ಹಾಕ್ತಿರಲ್ಲ, ಅವಾಗನ್ನ ಹಾಕ್ಕೊಳ್ಬೋದು. ಇಲ್ಲೂ ಮಟನ್ ಮಸಾಲ ಹಾಕ್ತೀನಿ. ಸ್ವಲ್ಪ ಹಾಕಿ ಸ್ವಲ್ಪ ಸಾಲ್ಟ್ ಕಮ್ಮಿ ಬಿದ್ದಿರುತ್ತೆ, ಸಾಲ್ಟ್ ಹಾಕ್ಕೊಳ್ತೀನಿ. ಸಾಂಬಾರು ಕುದೀತಾ ಇದೆ ನೋಡ್ರಿ. ಇವಾಗ ನಾನು ಆಯಿತು, ಇವಾಗ ಪ್ಲೇಟ್ ಮಾಡಿದ್ದೀನಿ. ಬನ್ನಿ ನೋಡಿ, ಬನ್ನಿ. ನಮ್ಮ ಯಜಮಾನ್ರಿಗೊಂದು ನನಗೊಂದು ತಾಟ್ ಮಾಡಿದ್ದೀನಿ ಇವಾಗ. ಓಕೆ, ಟೇಸ್ಟ್ ಇದೆ. ನೀವು ಮಾಡ್ಕೊಂಡು ತಿಳ್ಕೊಳ್ಳಿ, ಟ್ರೈ ಮಾಡಿರಿ. ಆಮೇಲೆ ಚೆನ್ನಾಗಿದೆ ಹೆಂಗೇನೆ ಅಂತ ಹೇಳಿ. ನನಗೆ ಸಾಂಬಾರು ಸುಕ್ಕ ಅದೇ ಹೇಳಿದೆಲ್ಲ, ನಂಗೆ ಮಸಾಲ ಅಂದರೆ ತುಂಬ ಇಷ್ಟ ಇದೆ. ಮಸಾಲ ಬರ್ಕೋತೀನಿ. ನಮ್ಮ ಯಜಮಾನಿಗೆ ಕೇಳ್ತೀನಿ ಹೆಂಗಾಗಿದೆ ಅಂತ. ಓಕೆ, ಕ್ಯಾಮ್ರಾದಾಗ ಬರಲ್ಲ, ಬಟ್ ಟೇಸ್ಟ್ ಹೆಂಗಾಗಿದೆ ಏನಂತ ಕೇಳಿ ನಿಮಗೆ ಹೇಳ್ತೀನಿ ರೀ. ಇವಾಗ ನಾನು ಹಂಗೆ ತಿನ್ಬೇಕು ಅನ್ನಿಸ್ತಾ ಇದೆ. ಕ್ಯಾಮ್ರಾ ಆನ್ ಆಗಿದೆ ಏನಂತ ಬೇಡ. ಪೌಡರ್ ಇಲ್ಲ, ಯಾವ ಪೌಡರ್ ಇಲ್ಲ. ಮಟನ್ ಮಸಾಲ, ಓನ್ಲಿ ಮಟನ್ ಮಸಾಲ ಅಷ್ಟೇ. ಓಕೆ, ನೀವು ಮಾಡ್ಕೊಂಡು ಟ್ರೈ ಮಾಡಿದ್ದೀನಿ. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.